ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹರಿ ನಮ್ಮ ಜೊತೆ ಇದ್ದಾಗಲೇ ಮಾತು ಕೇಳ್ತಿರ್ಲಿಲ್ಲ, ಇನ್ನಿವಾಗ ಹೇಳಿದ್ರೆ ಕೇಳ್ತಾನ? ಹಾಗಂತ ನಾವು ಸುಮ್ಮನೆ ಇದ್ಬಿಡಕ್ಕಾಗತ್ತಾ? ಅಲ್ಲ ರೀ, ಸಿಂಚನನ್ ನೋಡಿ ಹರೀಶನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಎಷ್ಟು ಕೊರಗ್ತಾ ಇದ್ದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಚೊಚ್ಚಲು ಹೆರಿಗೆ ಬೇರೆ. ಸರಿ, ಬರ್ಲಿ ಹೇಳ್ತೀನಿ. ಅರೆ ಅಪ್ಪ ಅಮ್ಮ, ಯಾವಾಗ ಬಂದ್ರಿ? ಹೇಗಿದ್ದೀರಿ? ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಸಿಂಚನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಪ್ಪ. ಅವಳು ತಾಯಿ ಆಗ್ತಾ ಇದ್ದಾಳೆ ಅಂತ ನಮಗೊಂದು ಮಾತು ಹೇಳ್ಬಾರ್ದೇನೋ ಹರಿ? ಹೇಳ್ಬೇಕು ಅಂತಾನೆ ಇದ್ದೆ, ನೀವೇ ಸಿಗ್ಲಿಲ್ವಲ್ಲ, ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಮಾತಾಡ್ಸ್ಕೊಂಬಂದ್ರ? ಏನಂದ್ಲು? ಅವಳ ವಿಷಯ ಬಿಡು, ನಿನ್ನ ವಿಷಯ ಹೇಳು ಹರಿ. ಯಾವಾಗ ನೀನು ಸರಿ ಹೋಗೋದು? ನನಗೇನಪ್ಪ ಆಗಿದೆ? ನಾನು ಆರಾಮಾಗಿದ್ದೀನಲ್ಲ. ನೀನೊಬ್ಬನೇ ಆರಾಮಾಗಿರೋದಲ್ಲ ಕಣೋ, ಮನೇಲಿ ಇರೋರು ಎಲ್ರೂ ಚೆನ್ನಾಗಿರ್ಬೇಕು, ಆರಾಮಾಗಿರ್ಬೇಕು ಅಲ್ವೋ? ಇಷ್ಟು ದಿವಸ ಆದ್ರೆ ನೀನು ನಿನ್ನ ಹೆಂಡತಿ ಮಾತ್ರ ಇದ್ರಿ. ಈಗ ನೀನು ತಂದೆ ಆಗ್ತಾ ಇದೆಯಾ ಕಣೋ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ ನಿನಗೆ? ಬುದ್ಧಿವಾದ ಹೇಳೋದಕ್ಕೆ, ಉಪದೇಶ ಮಾಡೋದಕ್ಕೆ ನಾನು ಬರೋ ತನಕ ನೀವಿಬ್ರು ಕಾಯ್ತಾ ಇದ್ರಿ ಅಂತ ಹೇಳಿ. ಹರಿ, ನೀನೇನಾದರೂ ತಿಳ್ಕೊ, ಹೇಳಬೇಕಾದ್ದು ನಮ್ಮ ಕರ್ತವ್ಯ. ನೀನು ಸಿಂಚನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ. ಅವಳು ಎಲ್ಲವನ್ನು ಬಿಟ್ಟು ನಿನ್ನ ನಂಬಿ ಜೊತೆಲಿ ಬಂದಿದ್ದಾಳೆ. ಆ ನಂಬಿಕೆ ಉಳಿಸ್ಕೋಬೇಕಾದ್ದು ನಿನ್ನ ಕರ್ತವ್ಯ ಅಲ್ವೇನೋ? ಹೆಂಡತಿ ಅನ್ನಿಸ್ಕೊಂಡವಳು ಗಂಡನ ಕಷ್ಟ ಸುಖ ಎಲ್ಲದರಲ್ಲೂ ಸಮವಾಗಿ ಭಾಗಿಯಾಗ್ತಾಳೆ. ಅದಕ್ಕೆ ಅವಳನ್ನ ಅರ್ಧಾಂಗಿ ಅನ್ನೋದು. ನಾನೇನು ಹೆಚ್ಚಿಗೆ ಹೇಳಲ್ಲ ಹರಿ. ಈಗಲಾದರೂ ಯಾವುದಾದ್ರೂ ಒಂದು ಕೆಲಸ ನೋಡ್ಕೊ, ದುಡಿ. ಸಿಂಚನನ್ನ ಇಂಥ ಸಮಯದಲ್ಲಿ ಚೆನ್ನಾಗಿ ನೋಡ್ಕೊ. ಅಪ್ಪ, ಕೆಲಸ ಮಾಡೋಕ್ಕೆ ನನಗೂ ಇಷ್ಟ ಇದೆ, ಆದರೆ ಮಾಡಿಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೆ ಯೋಗ್ಯತೆ ಇಲ್ವಲ್ಲ. ನಿಮಗೆ ಗೊತ್ತಲ್ಲ, ಬೇರೆಯವ್ರ ಕೈ ಕೆಳಗೆ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಹೌದಪ್ಪ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಆದರೆ ಹೆಂಡತಿ ದುಡ್ದಿದ್ದ ದುಡ್ಡಲ್ಲಿ ಜೀವನ ಮಾಡೋಕ್ಕೆ ಇಷ್ಟ ಆಗತ್ತೆ ಅಲ್ವಾ? ನೋಡು ಹರೀಶ, ನಾನು ನಿಮ್ಮಪ್ಪ ಬಯಸೋದಿಷ್ಟೇ. ಇನ್ಮೇಲಾದ್ರೂ ಒಂದು ಕೆಲಸ ಹುಡ್ಕೊಂಡು ಜವಾಬ್ದಾರಿಯಿಂದ ಬದುಕು. ಸಿಂಚನನ್ನ ಖುಷಿಯಿಂದ ನೋಡ್ಕೊಳ್ಳೋ. ಮಾ, ಅವಳನ್ನ ಖುಷಿಯಾಗಿ ನೋಡ್ಕೋಬೇಕು ಅಂತ ನನಗೆ ಆಸೆ ಇರಲಿಲ್ಲ ನಮ್ಮ. ಆದರೆ ನನ್ನ ಟ್ಯಾಲೆಂಟ್ಗೆ ತಕ್ಕ ಹಾಗೆ ಕೆಲಸ ಸಿಗೋದಾದರೆ ಮಾಡ್ಬೋದಪ್ಪ. ನೋಡಮ್ಮ, ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಸಿಗೋವರೆಗೂ ನಾನು ಕೆಲಸ ಹುಡುಕ್ತಾನೆ ಇರ್ತೀನಿ. ಆಮೇಲೆ ನನ್ನ ಹೆಂಡ್ತಿನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತು. ಸಮಾಧಾನ ಆಯ್ತಾ? ನಾವು ಹೇಳಿದ ಒಂದು ಮಾತನಾದ್ರೂ ಕಿವಿ ಮೇಲೆ ಹಾಕ್ಕೊಂಡ ಇಂಥವ್ನು ಬದಲಾಗ್ತಾನೆ ಅಂತ ಅನ್ಸುತ್ತಾ ನಿಮಗೆ? ಏನು ಮಾಡೋದೋ ಗೊತ್ತಾಗ್ತಲ್ಲ ರೀ. ನಮ್ಮ ಸಿಂಚನಾನೇ ಇವನನ್ನು ಸರಿ ಮಾಡಿಸಿ ಬುದ್ಧಿ ಕಲಿಸ್ಬೇಕು. ಗಂಡ ಮನೆಗೆ ಬಂದರೂ ಮಾತಾಡಬಾರ್ದು ಅಂತ ಹೇಳ್ಕೊಟ್ಟು ಹೋಗಿದಾರ ನೀವು ಅತ್ತೆ ಮಾವ? ಹರಿ, ಅತ್ತೆ ಮಾವನ ಬಗ್ಗೆ ಆ ಥರ ಹಗುರವಾಗಿ ಮಾತಾಡ್ರೆ ಚೆನ್ನಾಗಿರಲ್ಲ. ಅವ್ರು ಬಂದು ಜೀವನ ಹಾಳು ಮಾಡಿ ಹೋಗಲ್ಲ, ಖುಷಿಯಾಗಿ ಚೆನ್ನಾಗಿದೆ ಅಂತ ಹರಿಸ್ಬಿಟ್ಟು ಹೋಗ್ತಾರೆ, ತಿಳ್ಕೊ. ಓಹೋ, ಏನ್ರಿ ಇದ್ದಕ್ಕಿದ್ದಾಗೆ ಅತ್ತೆ ಮಾವನ ಮೇಲೆ ಪ್ರೀತಿ ಉಕ್ಕ ಹರಿತಾ ಇದೆ? ಅದಕ್ಕೇನ ಇವನು ದಂಡಪಿಂಡ ಮನೆಯಲ್ಲೇ ಕೂತಿರ್ತಾನೆ, ಕೆಲ್ಸಕ್ಕೆ ಹೋಗಿ ಅಂತ ಅವ್ರು ಹೇಳ್ಕೊಟ್ರದ್ ನೀನು? ಅದನ್ನು ಯಾರು ಹೇಳೋ ಅವಶ್ಯಕತೆ ಇಲ್ಲ, ನೀನು ಇರೋದೇ ಹಾಗಲ್ವಾ? ಸರಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಬಯಸ್ಕೊಂಡಿದ್ದಾಯ್ತು, ನಿನ್ನ ಹತ್ರ ಅನ್ನಿಸ್ಕೊಂಡಿದ್ದಾಯ್ತು, ಇವಾಗ ಇವ್ರು ಶುರು ಹಚ್ಕೊಂಡಿದ್ದಾರೆ. ಜೀವನ ಪೂರ್ತಿ ಇನ್ನೊಬ್ಬರ ಹತ್ರ ಬುದ್ಧಿವಾದ ಹೇಳಿಸ್ಕೊಳ್ಳೋದೇ ಆಗೋಯ್ತು. ಹೋಗಿ ಏನು ಪ್ರಯೋಜನ ಆಯಿತು? ನಿಮ್ಮಪ್ಪ ಅಮ್ಮ, ನಮ್ಮಪ್ಪ ಅಮ್ಮ, ನಾನು ಬುದ್ಧಿ ಹೇಳಿದ್ರೆ ಏನು ಪ್ರಯೋಜನ ಆಯಿತು? ಏನಾದರೂ ಬದಲಾವಣೆ ಆಯ್ತಾ? ನಿನ್ನ ಬಾಕಿ ಉಳಿದಿರೋದು ಒಂದೇ, ನಮ್ಗೆ ಹುಟ್ಟೋ ಮಗು. ಅದು ಈ ಭೂಮಿಗೆ ಬಂದು ನಿನ್ನ ಬುದ್ಧಿ ಹೇಳಬೇಕು, ಆಗ್ಲಾರು ನೋಡಬೇಕು ಬದಲಾಗ್ತೀಯ ಅಂತ. ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ ತಾನೇ? ಆದರೆ ನನ್ನ ರೇಂಜಿಗೆ ಯಾವ ಕೆಲಸ ಇದೆ ಹೇಳು? ಯಾವುದೂ ಇಲ್ಲ. ಹರಿ, ಸ್ಟಾಪ್ ಇಟ್. ಯಾರ ರೇಂಜು ಕೆಲಸ ಇರಲ್ಲ. ನಾವು ಕಷ್ಟಪಟ್ಟು ದುಡಿದ್ರೇನೆ ರೇಂಜಲ್ಲಿ ಬೆಳಕಾಗೋದು, ತಿಳ್ಕೋ ಅದನ್ನ. ರೇಂಜ್ ಅಂತ ರೇಂಜ್, ಹಾಳಾದ ರೇಂಜ್. ಕಷ್ಟಪಡೋಕ್ಕೆ ನನಗೂ ಇಷ್ಟನೇ, ಆದರೆ ಪಟ್ಟ ಕಷ್ಟಕ್ಕೆ ಸರಿಯಾದ ಬೆಲೆ ಸಿಗಲ್ವಲ್ಲ. ಅದಕ್ಕೆ ನಾನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಲ್ಲ. ನಾನು ಒಂದು ಬಿಸ್ನೆಸ್ ಮಾಡ್ತೀನಿ. ಬಿಸ್ನೆಸ್ ಮಾಡಿ ಎಲ್ರಿಗೂ ನನ್ನ ರೇಂಜ್ ಏನು ಅಂತ ತೋರಿಸ್ತೀನಿ. ಬಿಸ್ನೆಸ್ಸು ತಿರ್ಗಾ ಇನ್ನೊಂದು ಬಿಸ್ನೆಸ್ಸು. ಹರಿ,
ನೀನು ಬಿಸ್ನೆಸ್ ಶುರು ಮಾಡಬೇಕಾದ್ರೆ ಇದೇ ಪೌರುಷ ಉದ್ವೇಗ ಎಲ್ಲ ಇರುತ್ತೆ. ನನಗೂ ನೋಡಿ 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 ಸಾಕಾಗಿ ಹೋಗಿದೆ. ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದೇ ನೆಪ ಹೊರಗೆ ಬರುತ್ತೆ. ಬಿಸ್ನೆಸ್ ಲಾಸ್ ಆಯಿತು ಅಂತ ಅದನ್ನು ಮುಚ್ಚಿಬಿಡು. ಅಲ್ಲ ಹರಿ, ಎಷ್ಟು ಬಿಸ್ನೆಸ್ ಅಂತ ಶುರು ಮಾಡ್ತೀಯಾ, ಎಷ್ಟು ಹಣ ಲಾಸ್ ಮಾಡ್ತೀಯಾ ಹೇಳು? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸೋಲೆ ಗೆಲುವಿನ ಮೆಟ್ಲು ಅಂತ ಗೊತ್ತಿಲ್ಲವ ಬೇಬಿ? ನೋಡ್ತಾ ಇರೋ, ನಾನು ಯಾವ ರೇಂಜಿಗೆ ಬೆಳಿತೀನಿ ಅಂತ ನೋಡ್ತಾ ಇರೋ. ಈಗ ಸೋತಿರೋರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋರು. ಹರಿ, ಸ್ಟಾಪ್ ಇಟ್ ಪ್ಲೀಸ್. ಈ ಮಾತನ್ನ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಗಿದೆ. ಇನ್ನು ಎಷ್ಟು ಅಂತ ನಂಬ್ಸಕ್ಕೆ ಟ್ರೈ ಮಾಡ್ತೀಯ ಹರಿ? ಒಂದು ಹೇಳ್ತೀನಿ, ನಿನಗೆ ಗೆಲ್ಲಬೇಕು ಅನ್ನೋ ಉದ್ದೇಶ ಇಲ್ಲ ಅನ್ಸತ್ತೆ. ಸೋಲಿನ ಸುಪ್ಪತ್ತಿಗೆ ಸುತ್ಕೊಂಡು ಮಲಗಿರೋನ್ಗೆ ಯಾರು ಏನೇ ಬುದ್ಧಿ ಹೇಳಿದ್ರು, ಆ ದೇವ್ರು ಬಂದು ಬುದ್ಧಿ ಹೇಳಿದ್ರು ತೊಲೆಗೆ ಹೋಗಲ್ಲ. ವಾಹ್, ಬೇಷ್, ವೆರಿ ಗುಡ್. ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ. ಇದು ಮಾತಾಡ್ತಿರೋದು ನೀನಲ್ಲ, ಇವಾಗ ಹೋದ್ರಲ್ಲ ಅವರು ನಿನ್ನ ಮೂಲಕ ಮಾತಾಡಿಸ್ತಿರೋದು. ನನಗೆ ಗೊತ್ತಿಲ್ವಾ? ಅವ್ರಿಗಂತೂ ಮಾಡೋಕ್ಕೆ ಕೆಲಸವಿಲ್ಲ. ಬೇರೆಯವ್ರಿಗೆ ಬುದ್ಧಿವಾದ ಹೇಳೋದನ್ನೇ ಕೆಲಸ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ನೋಡ್ತಾ ಇರು, ಈ ಹರೀಶ ಯಾವ ರೇಂಜಿಗೆ ಬೆಳಿತಾನೆ ಅಂತ. ನಾನು ಯಾರು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ತೀನಿ. ಪಾಪ ಅಪ್ಪ ಅಮ್ಮ, ಸಂತು ಅಣ್ಣ ಮತ್ತೆ ಹರೀಶ್ ಅವ್ರಿಗೆ ಎಷ್ಟೇ ಮೋಸ ಮಾಡಿದ್ರು ಮನ್ಸಲ್ಲಿ ಏನು ಇಟ್ಕೊಳ್ದೆ ಸಿಂಚನನ್ನ ನೋಡಕ್ಕೆ ಅಂತ ಬಂದ್ರು. ಸಂತು ಅಣ್ಣನ್ಗೆ ಅವನ ಸ್ವಾರ್ಥನೇ ಮುಖ್ಯ, ಹರೀಶನ್ಗೆ ಅವನ್ ಬೇಜವಾಬ್ದಾರಿತನ. ಇವರಿಬ್ಬರಿಗೂ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ, ಆ ದೇವ್ರಿಗೆ ಗೊತ್ತು. ಮೇಡಮ್ ಅವರೇ, ಯಾರು ಏನೇ ಮಾಡಿದ್ರು ಅತ್ತೆ ಮಾವನಿಗಿರೋ ಒಳ್ಳೆತನಕ್ಕೆ ಅವ್ರಿಗೆ ಆ ದೇವ್ರು ಒಳ್ಳೇದನ್ನೇ ಮಾಡ್ತಾನೆ. ಮಕ್ಕಳಾದವರು ಹೆತ್ತವ್ರ ಜವಾಬ್ದಾರಿ ತಗೊಳ್ಳೋದು ಅವ್ರ ಧರ್ಮ. ಆದ್ರೆ ಏನ್ ಮಾಡೋದು, ಇವ್ರಿಗೆ ಆ ಮನಸ್ಸೇ ಇಲ್ವಲ್ಲ. ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಸಿದ್ದು ಅವರೇ. ಈಗೇನಾದ್ರೂ ಕೇಳಕ್ ಹೋದ್ರೆ ಸಂತು ಅಣ್ಣ ಉರಿದ್ ಬೀಳ್ತಾನೆ, ಹರೀಶ ಬೇಜಾರ್ ಮಾಡ್ಕೋತಾನೆ. ಈಗ ಅಪ್ಪ ಅಮ್ಮ ಅವ್ರ ಕಾಟ ಇಲ್ಲದೆ ನೆಮ್ಮದಿಯಾಗಿದಾರಲ್ಲ ಅಂತಾನೆ ಖುಷಿಯಾಗಿರ್ಬೇಕು. ಅದೇ ಪ್ರೀತಿ ಅಲ್ವಾ ಮೇಡಮ್ ಅವರೇ? ಈ ಪ್ರೀತಿ ಅನ್ನೋದು ಎಷ್ಟು ತಾಳ್ಮೆ ಕಲಿಸ್ಬಿಡ್ತದಲ್ವೇ? ನಮ್ಮ ಅಕ್ಕ ಪ್ರೀತಿ ಮಾಡಿ ಮದುವೆ ಆದಾಗ ಅವಳು ಯಾಕೆ ಹಿಂಗೆ ಮಾಡ್ಬಿಟ್ಲು ಅಂತ ನಾನು ಬೋಕಪ್ಪ ಮಾಡ್ಕೊಂಡಿದ್ದೆ. ಆದರೆ ನಿಮ್ಮ ಮೇಲೆ ಪ್ರೀತಿ ಆಯ್ತಲ್ಲ, ಅವಾಗಿಂದ ಪ್ರೀತಿನ ಪ್ರೀತಿಸಕ್ಕೆ ಶುರು ಮಾಡಿದೆ. ಹಂಗೆ ಜವಾಬ್ದಾರಿ ಅನ್ನೋದು ಅದ್ರ ಜೊತೆಯಾಗೆ ಬಂದ್ಬಿಡ್ತು. ಅದೇ ನಿಜವಾದ ಪ್ರೀತಿ ಅಲ್ವಾ ಸಿದ್ದು ಅವರೇ? ಒಬ್ಬರನ್ನ ಪ್ರೀತಿಸ್ತಿದೀವಿ ಅಂದಮೇಲೆ ಅವ್ರ ಜವಾಬ್ದಾರಿನೂ ತಗೋಬೇಕು. ಆದ್ರೆ ಈ ಹರೀಶನ್ಗ ಬುದ್ಧಿ ಇಲ್ವಲ್ಲ ಅನ್ನೋದೇ ಬೇಜಾರು. ಸಿದ್ದು ಅವರೇ, ನಾವಿಬ್ರು ಹೋಗಿ ಹರೀಶನ್ ಹತ್ರ ಒಂದ್ಸಲ ಮಾತಾಡೋಣ. ಬೇಡ ಮೇಡಮ್ ಅವರೇ, ಈಗಲೇ ಏನು ಮಾತಾಡೋದು ಬೇಡ. ಟೈಮ್ ಬರ್ತದೆ, ಆಗ ಮಾತಾಡಮ್ಮ. ಈಗ ಬನ್ನಿ ಹೋಗಮ್ಮ. ಲಕ್ಷ್ಮೀ ನಿವಾಸ